ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡನಿಗೆ ತಿರುಗೇಟು ನೀಡಿದ ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್. ಇಂದು ಹಿಂದೆ ನಡೆದ ಗೋಷ್ಠಿಯಲ್ಲಿ ಮಾತನಾಡಿದ ಸುರೇಶ್ ಗೌಡ ವಿರುದ್ಧವಾಗಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್, ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನು ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ, ನಿನ್ನ ತಲೆ ಕೆಟ್ಟಿರಬಹುದು, ಹಾಸ್ಪಿಟಲ್ಗೆ ತೋರಿಸಿ ಎಂದು ತಿರುಗೇಟು ನೀಡಿದರು. ಹಾಗೂ ನಮ್ಮ ಪಕ್ಷದ ನಾಯಕರುಗಳನ್ನು ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ, ನಿನ್ನ ನಡುವೆ ರಾಜಕೀಯ ವಿಚಾರ ಬಿಟ್ಟು ಬೇರೆ ವಿಚಾರಗಳಿಗೆ ತಲೆ ಹಾಕುವುದು ಸರಿಯಲ್ಲ. ಆಪ್ತ ಸ್ನೇಹಿತ ಸುರೇಶ್ ಗೌಡ ನಮ್ಮ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧವಾಗಿ ಅವಹೇಳನವಾಗಿ ಮಾತನಾಡುವುದು ಸರಿಯಲ್ಲ. ನಮ್ಮ ಪಕ್ಷದ ಹಿರಿಯರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡಬೇಕೆಂದು ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್ ಗ್ರಾಮಾಂತರ ಶಾಸಕ ಸುರೇಶ್ ಗೌಡರಿಗೆ ತಿರುಗೇಟು ನೀಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಉಪಾಧ್ಯಕ್ಷರಾದ ಮುರಳೀಧರ ಹಾಲಪ್ಪ, ನಮ್ಮ ಪಕ್ಷಗಳಲ್ಲಿ ಪಕ್ಷಕ್ಕೋಸ್ಕರ ದುಡಿಯುತ್ತಿರುವ ನಾಯಕರುಗಳನ್ನು ನೀವು ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಿಲ್ಲ. ಸುರೇಶ್ ಗೌಡ್ರೆ ತಮ್ಮ ಮಾತಿನ ಶೈಲಿಯನ್ನು ಬದಲಾಯಿಸಬೇಕೆಂದು ಹೇಳಿದರು. ಹಾಗೂ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ತುಮಕೂರು ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಹಾಗೂ ತುಮಕೂರು ಗ್ರಾಮಾಂತರದ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ಭಾಗಿಯಾಗಿದ್ದರು. ಬುದ್ಧಿನೂ ಇರಬೇಕು, ಸ್ವಲ್ಪ ಅವರಿಗೆ ಅಂತ ತಲೆಯಲ್ಲಿ ಬುದ್ಧಿನೂ ಇರಬೇಕು ಅಂತ ಹೇಳ್ಬಿಟ್ಟವ್ರೆ. ಸುರೇಶ್ ಗೌಡ್ರೆ, ನಾನು ನಿಮ್ಮ ತಲೆ ಅಲ್ಲೇ ವೈಟ್ ಕುಳಿತೇನೆ ಅಂತೇಳಿ, ನಾನು ಅಲ್ಲಲ್ಲೇ ನಮ್ಮ ಸುರೇಶ್ ಗೌಡ್ರ ತಲೆಯಲ್ಲಿ ಬಿಳಿ ಮುಂದೆ ಬೆಳೆದಿನಪ್ಪ. ಎಲ್ಲೆಲ್ಲಿ ಬೆಳೆದೋ ಅನ್ನೋದು ಗೊತ್ತಿಲ್ಲ, ಎಲ್ಲೆಲ್ಲಿ ಬೆಳೆದ ಅಂತ ನಾನು ಹೇಳಕ್ ಹೋಗಲ್ಲಪ್ಪ, ಅದು ನೀನೇ ಹೇಳ್ಬೇಕು. ನೋಡ್ರಿ, ನೀವು ಅವ್ರ ಬಿಳಿ ಕುಂದಿಗೆ ಅವಮಾನ ಮಾಡಲಿಲ್ಲ, ನೀವು ಅವಮಾನ ಮಾಡಿದ ಒಬ್ಬ ಕುಂಚಿತಿಕ ಸಮಾಜದ ಒಬ್ಬ ಯುವಕನಿಗೆ ನನ್ನ ಮರಿಬೇಡ ಸುರೇಶ್ ಗೌಡ. ನೀವು ಪರಮೇಶ್ವರನ್ನ ಬೈತಾ ಇರೋದು ಎಲ್ಲ ಒಬ್ಬ ದಲಿತ ನಾಯಕನ ಹೀನಾಯಿಸಬೇಕು ಅಂತ ಹೇಳಿ ನೀವು ಬೈತಾ ಇರೋದು. ಪರಮೇಶ್ವರ ಹೋಮ್ ಮಿನಿಸ್ಟರ್ ಅಂತ ಬೈತಾ ಇಲ್ಲ, ನೀವು ಒಬ್ಬ ದಲಿತರಿಗೆ ಅವಮಾನ ಮಾಡಬೇಕು ಅಂತ ಬೈತಾ ಇದ್ದೀರಾ. ರಾಜಣ್ಣ ಅವ್ರು ಯಾಕೆ ವಿರೋಧ ಮಾಡ್ತಾ ಇದ್ದೀರಾ? ನೀವು ಅಂದ್ರೆ ಒಬ್ಬ ನಾಯಕ ಸಮಾಜದವ್ರಿಗೆ ಅವಮಾನ ಮಾಡಬೇಕು ಅಂತ ಬೈತಾ ಇದ್ದೀರಾ. ನಿಮ್ಗೆ ಎಲ್ಲ ಒಂದ್ ಕಡೆ ಒಬ್ಬ ಕುಂಚಿತಿಕ ಸಮಾಜದ ಒಬ್ಬ ನಾಯಕ ಬರೀಬಾರ್ದು, ರಾಜಣ್ಣ ಅವರು ನಾಯಕ ಸಮಾಜದ ಒಬ್ಬ ಮಂತ್ರಿ ಆಗಿರಬಾರ್ದು, ಮತ್ತೆ ದಲಿತ ಸಮಾಜದ ಒಬ್ಬ ನಾಯಕರಾದಂತವರು ಇವತ್ತು ಹೋಮ್ ಮಿನಿಸ್ಟರ್ ಆಗಬಾರ್ದು ಅಂತ ಹೊಟ್ಟೆ ಕಿಚ್ಚು ನಿಮಗೆ. ಯಾಕೆ ಸ್ವಾಮಿ, ಈ ಸಮಾಜದವ್ರು ಯಾರು ಕೂಡ ಬೆಳಿಬಾರ್ದ? ಯಾಕ್ರಿ ಈ ಸಮಾಜದಲ್ಲಿ ಇಟ್ಕೊಳ್ತೀರ ಬಾಬಾ? ದಲಿಯಾದಿ ಸಮಾಜನ ಎಲ್ಲ ಒಂದ್ ಕಡೆ ಕಷ್ಟಪಟ್ಟು ಕೂಲಿ ನಾನೇ ಮಾಡಿ ಇವತ್ತು ಮೇಲ್ ಬಂದ್ರೆ, ಮಂತ್ರಿಗಳಾದ್ರೆ, ರಾಜ್ಯ ಸರ್ವಿಸ್ ಕೊಡ ಅಂತ ಮುಂದಕ್ಕೆ ಬಂದ್ರೆ ಸಹಿಸ್ಕೊಳಕ್ಕಾಗ್ತದೆ. ಬೆಳೆಯಾದ ಬೈತೀರ ನೀವು.